ಈಗ ವೈಟ್ ಟು ಪ್ಲೈಲು ಸಹ 2 ಮೂವ್ಸ್ ನಾವು ಚೆಕ್ ಮೇಟ್ ಮಾಡಬೇಕು. ಇಲ್ಲಿ ರುಕ್ G5 ಇದೆ, ರುಕ್ G5 ಇದೆ, ಇಲ್ಲಿ ಕಿಂಗ್ ಇಲ್ಲಿ ಬರಕ್ಕೆ ಜಾಗ ಇದೆ, ತಪ್ಪಿಸ್ಕೊಂಡು ಹೋಗಿ ಬರಕ್ಕೆ ಜಾಗ ಇದೆ ಅಲ್ವಾ. ಈ ರೂಕ್ ನೈಟ್ ಇಲ್ಲ ಅಂತಂದ್ರೆ ಇಮ್ಯಾಜಿನ್ ಈ ನೈಟ್ ಇಲ್ಲ. ಈಗ F8 ರೂಕ್, ಈ F8 ರೂಕ್ ಇಂದ H8 ಚೆಕ್ ಕೊಟ್ರೆ ಮೇಟ್ ಆಗ್ತದೆ. ಈ ಪ್ಲಾನ್ ನಾವು ಕ್ಯಾರಿ ಔಟ್ ಮಾಡಬೇಕು ಅಲ್ವಾ. ಅದಕ್ಕೆ ನೈಟ್ ಇದೆ, ಈ ನೈಟ್ ನ ನಾವು ಕೊಡಬೇಕು ಅವನಿಗೆ ಎಲ್ಲಾರ ಒಂದ್ ಕಡೆ ಕೊಡಬೇಕು ಅಥವಾ ಎಲ್ಲಾರ ಒಂದ್ ಕಡೆ ತೆಗಿಬೇಕು ಅಲ್ವಾ. ನೈಟ್ ಎಲ್ಲಿ ತೆಗಿಯೋದು ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಒಂದು ಮೂವ್ಗೆ ಚೆಕ್ ಕೊಟ್ಬಿಡ್ತಾನೆ, ಇಲ್ಲಿ ಚೆಕ್ ಕೊಡ್ತಾನೆ, ರೂಕ್ ಅಡ್ಡಾಡಬೇಕು, ರೂಕ್ ಇಂಟು ರೂಕ್ ಚೆಕ್, ಕಿಂಗ್ ಇಂಟು ಮತ್ತೆ ತಪ್ಪಿಸ್ಕೊಂಡ್ಬಿಡ್ತಾನೆ ಇಲ್ಲಿ. ಹಾಗಾಗಿ ಇಲ್ಲೊಂದು ಪ್ಲಾನ್ ಮಾಡ್ತಾನೆ ವೈಟ್. ಏನ್ ಮಾಡ್ತಾನೆ, ನೈಟ್ ನ F7 ಚೆಕ್ ಕೊಟ್ಬಿಡ್ತಾನೆ. ನೈಟ್ ತಗೊಂಡೋಗಿ F7 ಚೆಕ್. ನೈಟ್ F7 ಚೆಕ್ ಕೊಟ್ಟಾಗ ಕಿಂಗು ತಪ್ಪಿಸ್ಕೊಂಡ್ಬಿಟ್ರೆ, ಕಿಂಗ್ ನೋಡಿ G5 ಎಲ್ಲೂ ಬರಕ್ಕಾಗಲ್ಲ, ರೂಕ್ ಇದೆ, ಇಲ್ಲಿ H5 ಬಂದ್ಬಿಟ್ರು ಅಂತ ಇಲ್ಲಿ ಬಂದ್ಬಿಟ್ರು, ಈ ಕಿಂಗ್ ಇಲ್ಲಿಗೆ ಬಂದ್ಬಿಟ್ರೆ H5 ಬಂದ್ಬಿಟ್ರೆ, ಅಕಸ್ಮಾತ್ H5 ಬಂದ್ಬಿಟ್ರೆ ಈ ರೂಕ್ ಇಂದ ಇಲ್ಲಿ ಇಟ್ಬಿಟ್ರೆ ಚೆಕ್ ಮೇಟ್, ರೂಕ್ H8 ಇಟ್ರೆ ಚೆಕ್ ಮೇಟ್ ಆಗ್ತಿದೆ. ಹಾಗಾಗಿ ಚೆಕ್ ಮೇಟ್ ಆಗುತ್ತಲ್ಲ ಅಂತ ಕಿಂಗ್ H7 ಹೋದ್ರೆ ಅವಾಗ ಈ F7 ನೈಟ್ ಸಪೋರ್ಟ್ ಅಲ್ಲಿ ರೂಕ್ H8 ಚೆಕ್ ಕೊಟ್ಬಿಡ್ತಾನೆ. ರೂಕ್ H8 ಚೆಕ್ ಕೊಟ್ರೆ ಮೇಟ್, ಚೆಕ್ ಮೇಟ್ ಆಗ್ಬಿಡ್ತಾನೆ. ಆದ್ರೆ ಇಲ್ಲಿ ಹೋದಾಗ ಈ ರೂಕ್ ಇಂದ ಕೊಡ್ಬಾರ್ದು ಚೆಕ್, ಯಾಕಂದ್ರೆ ಕಿಂಗ್ ನೈಟ್ ಅಡ್ಡ ಬರ್ತಿದೆ, ಮತ್ತೆ ಚೆಕ್ ಮೇಟ್ ಆಗ್ತಿದೆ. ಅಥವಾ ನೈಟ್ F7 ಚೆಕ್ ಕೊಟ್ಟಾಗ ರೂಕ್ ಇಂದ ಏನಾರ ಹೊಡೆದ್ಬಿಟ್ರೆ, ಈ ನೈಟ್ ನ ಅವನು ರೂಕ್ ಇಂದ ಕ್ಯಾಪ್ಚರ್ ಮಾಡಿದ್ರೆ ಅವಾಗ ಸಿಂಪಲ್ ಆಗಿ ತಗೊಂಡೋಗಿ ರೂಕ್ ನ H8 ಚೆಕ್, ರೂಕ್ H8 ಚೆಕ್ ಕೊಟ್ರೆ ಮೇಟ್ ಆಯ್ತು. ಕಿಂಗಿಗೆ ನೋಡಿ ಎಲ್ಲೂ ಜಾಗ ಇಲ್ಲ. ಈ ರೀತಿ ನಾವು ಚೆಕ್ ಮೇಟ್ ಮಾಡಬಹುದು.